ಎಲ್ಲರಿಗೂ ಶುಭ ದಿನ. ಇವತ್ತು ನಾವು ಮಾಡ್ತಾ ಇದ್ದೀವಿ ಚಿಕನ್ ಗೀ ರೋಸ್ಟ್. ಚಿಕನ್ ಗೀ ರೋಸ್ಟ್. ಎಷ್ಟೊಂದು ಜನ ಕಾಮೆಂಟ್ ಹಾಕಿದ್ರಿ ಚಿಕನ್ ಗೀ ರೋಸ್ಟ್ ಮಾಡಿ ಅಂತ. ಆ್ಯಂಡ್ ಅದೇ ಸಾರು ಅದೇ ಪಲ್ಯ ತಿಂದು ಬೋರ್ ಆಗಿಬಿಟ್ಟಿದೆ. ಇವತ್ತು ಸಿಕ್ಕಾಪಟ್ಟೆ ಡಿಫ್ರೆಂಟ್ ಮಾಡ್ತಾ ಇದ್ದೀವಿ. ಚಿಕನ್ ಗೀ ರೋಸ್ಟ್ ಮಾಡೋಣ. ಏನೇನು ಬೇಕಂತ ಎಲ್ಲ ರೆಡಿ ಇದೆ, ನಮ್ಮಮ್ಮ ಎಕ್ಸ್ಪ್ಲೇನ್ ಮಾಡ್ತಾರೆ, ಬನ್ನಿ. ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಪೆಪ್ಪರ್ ರಸಮ್ ಮಾಡಿಕೊಂಡು ಚಿಕನ್ ಗೀ ರೋಸ್ಟ್ ಇಟ್ಕೊಂಡ್ಬಿಟ್ರೆ ಸಖತ್. ಫಸ್ಟ್ 1 kg ಚಿಕನ್ ತೊಗೊಂಡಿದ್ದೀನಿ. ಕರಿಬೇವು, ಮೊಸರು, ಚಕ್ಕೆ, ಲವಂಗ, ಕಾಳುಮೆಣಸು, ಧನಿಯಾ ಬೀಜ, ಜೀರಿಗೆ, ಮೆಂತೆ, ತುಪ್ಪ. ಇದೇ ಮೇನ್ ಇಂಗ್ರೀಡಿಯೆಂಟು. ಸ್ವಲ್ಪ ಹುಣಸೆಹಣ್ಣು. ಇದು ಬ್ಯಾಡಗಿ ಮೆಣಸಿನ್ಕಾಯಿ. ಇದರಲ್ಲಿ 10 ಬ್ಯಾಡಗಿ ಮೆಣಸಿನ್ಕಾಯಿ ಇದೆ, 10 ಗುಂಟೂರಿದೆ. ದೊಡ್ಡ ಸೈಜ್ ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. 2 ಗೆಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ. ಇದೆಯಲ್ಲ, ಇದು ಸ್ವಲ್ಪ ಬಿಸಿನೀರು ಮಾಡ್ಕೊಂಡಿದ್ದೀನಿ, ಅಂದರೆ ಮೆಣಸಿನ್ಕಾಯಿನ ನೆನೆಸ್ಲಿಕ್ಕೆ. ಏನು ಮಾಡೋಣ ಇವಾಗ? ಫಸ್ಟು ಈ ಮೆಣಸಿನ್ಕಾಯಿನ ಇಲ್ಲಿ ನೀರಲ್ಲಿ ನೆನೆ ಹಾಕೋಣ. ಬಿಸಿನೀರಲ್ವಾ ಅದು? ಹೌದು. ಯಾಕೆ ಅಂದರೆ ರುಬ್ಬೋದಕ್ಕೆ ಈಸಿಯಾಗಿ ನುಣ್ಣಗೆ ರುಬ್ಬೋದು ಇದ್ರಲ್ಲಿ ನೆನೆಸಿದಾಗ. ಅದಕ್ಕೆ ಈ ಬೆಚ್ಚಗಿರೋ ನೀರಲ್ಲಿ ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ಅಂದ್ಕೊಳ್ಳಿ. ಅಂದರೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೊಳ್ಳಿ, ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೊಳ್ಳಿ. ಅದು ನೆನೀತಾ ಇರಲಿ, ಆಯ್ತಾ? ಇದನ್ನು ಸೈಡಿಗೆ ಇಟ್ಬಿಡೋಣ. ಈಗ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಇದಕ್ಕೆ ಏನು ಬೇಕು ಅಂತ ಅಂದರೆ ಫಸ್ಟು ಒಂದು ಅರ್ಧ ಸ್ಪೂನು ಸಾಲ್ಟ್ ಹಾಕೊಳ್ಳಿ, ಆಮೇಲೆ ಒಂದು ಅರ್ಧ ಸ್ಪೂನ್ ಹಾಕೊಳ್ಳೋಣ ಅಂತೆ. ಅರಿಶಿನ ಪುಡಿ, ಟರ್ಮರಿಕ್ ಅದೊಂದು ಅರ್ಧ, ಖಾರದ ಪುಡಿ, ಚಿಲ್ಲಿ ಪೌಡರ್ ಖಾರದ ಪುಡಿ ಅಲ್ಲೂ ಹಾಕಿದ್ದೀವಿ. ಇಲ್ಲಿ ಸ್ವಲ್ಪ ಮ್ಯಾರಿನೇಷನ್ಗೆ, ಆಯಿತಾ? ಈಗ ಮೊಸರು 1 ಕಪ್ ಹಾಕ್ಬಿಡಿ. ಕೆಲವರು ನಿಂಬೆಹಣ್ಣು ಹಾಕ್ತಾರೆ, ಲೆಮನ್ ಬೇಕಾದ್ರೆ ನಿಮ್ಮ ಇಷ್ಟ, ಲೆಮನ್ ಬೇಕಾದ್ರೆ ಹಾಕೊಳ್ಳಿ. ನಾನು ಮೊಸರೇ ಹಾಕೋದು, ಚೆನ್ನಾಗಿರುತ್ತೆ. ಈಗ ಮ್ಯಾರಿನೇಟ್ ಮಾಡಿಬಿಡೋಣ. ಇಷ್ಟೇನಾ ಮ್ಯಾರಿನೇಷನ್? ಮಾಡಿ ಒಂದು ½ an hour ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಮ್ಯಾರಿನೇಟ್ ಆಯಿತು. ಆಯಿತಾ? ಇದನ್ನೀಗ ನಾವು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಆಯಿತು. ಅಲ್ಲಿ ತನಕ ಎಲ್ಲ ಮಸಾಲೆ ಹುರ್ಕೊಳ್ಳೋಣ. ನೆಕ್ಸ್ಟ್ ಸ್ಟೆಪ್, ಈಗ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಕೆ ಏನೇನು ಬೇಕಂತ ತೋರಿಸ್ತೀನಿ. ಓಕೆ, ಇವಾಗ ಇದನ್ನೆಲ್ಲ ಹುರಿಬೇಕಲ್ಲ? ಹುರಿಬೇಕು. ಹತ್ರ ತೊಗೊಂಡು ಬರ್ತೀಯಾ? 1/4 ಸ್ಪೂನು ಮೆಂತೆ, ಆಯಿತಾ? 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಪೆಪ್ಪರ್, ಮೆಣಸಿನಕಾಳು, ಧನಿಯಾ 3 ಸ್ಪೂನ್ ಹಾಕ್ತೀನಿ. ಧನಿಯಾನ 3 ಸ್ಪೂನ್ ಧನಿಯಾ. ಧನಿಯಾನ 3 ಸ್ಪೂನ್ ಹಾಕ್ತೀನಿ. ಒಂದು 4ರಿಂದ 5 ಲವಂಗ. ಓಕೆ. ಸಣ್ಣದು 4 ಪೀಸು ಚಕ್ಕೆ. ಓಕೆ. ಇದಕ್ಕೆ ಎಣ್ಣೆ ಹಾಕಬಾರ್ದು, ಹಾಗೇನೆ ಡ್ರೈ ರೋಸ್ಟ್. ಡ್ರೈ ರೋಸ್ಟ್ ಇದು. ನಾವು ಸೀರೀಸ್ ಮಾಡಿ ಹಾಕಿದ್ವಲ್ಲ, ಎಷ್ಟು ರೆಸ್ಪಾನ್ಸ್ ಬಂತು ಅಂತ ಅಂದ್ರೆ ಅಷ್ಟು ಪಡ್ತಾ ಇದೀವಿ ನಿಮ್ದು ಈ ಸೀರೀಸ್ನ. ಮತ್ತೆ ಮಾಡಿ, ಇನ್ನೂ ಮಾಡಿ, ಪಾರ್ಟ್ 8 ಬೇಕು, ಪಾರ್ಟ್ 9 ಬೇಕು ಅಂತ ಎಲ್ಲ ಹಾಕಿದ್ರಿ. ಸೊ ಈ ಪಾರ್ಟ್ 7ಗೆ ಫೈನಲ್ ಇದು. ಬಟ್ ನೆಕ್ಸ್ಟ್ ಇನ್ನೂ ಬರ್ತಾ ಹೋಗುತ್ತೆ, ಬೇರೆ ಬೇರೆ ಸ್ಟೋರೀಸ್ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಅದರಲ್ಲೂ ಒಂದಿಷ್ಟು ಪಾರ್ಟ್ಗಳು ಬರುತ್ತೆ. ಸೊ ಸ್ಟೇ ಟ್ಯೂನ್ಡ್. ಎವ್ರಿ ಡೇ ನನ್ನ ಚಾನೆಲನ್ನ ಓಪನ್ ಮಾಡಿ ಎಲ್ಲ ವಿಡಿಯೋಸು ನೋಡಿ. ಯಾವ್ದ್ಯಾವ್ದು ನೋಡಿಲ್ಲ ಅದನ್ನು ನೋಡ್ಬೇಕು ಈಗಲೇ ನೀವು, ಬೇಗ. ಇದನ್ನು ಮುಗಿಸ್ಕೊಂಡು ಹೋಗಿ. ಇದು ಹುರಿಯೋ ತನಕ ನಾವು 1-2 ಸ್ಟೆಪ್ ಹಾಕೋಣ. ಇವಳು ಸ್ಟೆಪ್ ಇಲ್ಲದೆ ನಮ್ಮ ರೆಸಿಪಿ ಕಂಪ್ಲೀಟ್ ಆಗಲ್ಲ. ಇವತ್ತು ಮಿಕ್ಸಿ ಇದೆಯಾ ಏನಾದರೂ? ಮತ್ತೆ ರುಬ್ಬೇಕಲ್ಲ ಇದು. ಓ, ಡ್ರೈ ರೋಸ್ಟ್ ಮಾಡಿದ್ದೀನಿ. ಇದಕ್ಕೆ ರುಬ್ಲಿಕ್ಕೆ ಏನು ಬೇಕಂತ ಸಾಕಿ. ಓಕೆ. ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೋಣ, ಆಯ್ತಾ? ಓಕೆ. ಈ ಮೆಣಸಿನ್ಕಾಯಿ ಬಿಸಿ ಇದೆ, ಬಿಸಿ. ಸೊ ಫಸ್ಟ್ ನೆನೆಸಿಟ್ಟಿರೋ ಮೆಣಸಿನ್ಕಾಯಿ ಎಲ್ಲ ಹಾಕಿ, ನೆಕ್ಸ್ಟ್ ಆಮೇಲೆ ಹೇಳ್ಬಿಟ್ಟು ಹಾಕಿ. ನೋಡಿ, ಹುಣಸೆಹಣ್ಣು ಇಷ್ಟು ಹುಣಸೆಹಣ್ಣು ಇಷ್ಟು ಹುಣಸೆಹಣ್ಣು ಹಾಕಿ. ಓಕೆ. ಇದು 2 ಗೆಡ್ಡೆ ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿದ್ದೀನಿ. ಎಲ್ಲ ಹೇಳ್ತಾ ಇದ್ರಲ್ಲ ಕ್ವಾಂಟಿಟಿ ಎಲ್ಲ ಎಷ್ಟು ಇದೆ ಅಂತ ಹೇಳಿ ಅಂತ, ಅದಕ್ಕೇನೆ 2 ಗೆಡ್ಡೆ ಬೆಳ್ಳುಳ್ಳಿ ಓಕೆ ಹಾಕೋದು. ಈಗ ಅದನ್ನು ಡ್ರೈ ರೋಸ್ಟ್ ಮಾಡಿರೋದನ್ನ ಇದಕ್ಕೆ ಹಾಕೋದು. ಓಕೆ, ಹಾಕಿ. ಸೊ ನೀವು ನೋಡ್ಬೋದು, ನಮ್ಮಮ್ಮ ಹೇಳಿದ್ರು ಇವಾಗ ಏನೇನು ಹಾಕಿದ್ರು ಅಂತ. ಸೊ ಇವಾಗ ಇದನ್ನ ರುಬ್ಕೊಳ್ಳೋಣ. ಈಗ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ತಗೊಂಡ್ ಬಾ, ಒಗ್ಗರಣೆ ಹಾಕ್ಬಿಡೋಣ. ಮಾಡಿರೋ ಚಿಕನ್ನ ಒಗ್ಗರಣೆ ಹಾಕೋ ಟೈಮ್ ಬಂದಾಗಿದೆ. ಫಸ್ಟಿಗೆ ಏನ್ ಹಾಕ್ತಿರಮ್ಮ? ನಮ್ಮ ಮೇನ್ ಏನ್ ಎತ್ತಿಟ್ಕೊಂಡಿದ್ವಿ, ಇಂಗ್ರೀಡಿಯೆಂಟ್ಸ್ ತುಪ್ಪ, ಘೀ,
ಘೀ. ಇದು ತುಪ್ಪದಲ್ಲೇ ಮಾಡೋದು. ತುಪ್ಪ ತುಂಬ ಹಾಕ್ತಾರೆ ಇದಕ್ಕೆ, ಬಟ್ ನಾವು ನೋಡಿ ಮಾಡಿ ಹಾಕಬೇಕು, ಡಯಟ್ ಇರೋದ್ರಿಂದ. ಆಮೇಲೆ ಇವತ್ತೇ ಘೀ ರೋಸ್ಟ್ ಮಾಡಿ ತಿಂತಾ ಇರೋದು ನಾವು. ಇಷ್ಟು ದಿನ ಚಪಾತಿಗೂ ಎಣ್ಣೆ ಹಚ್ಚದಲ್ಲೇ ತಿಂತಾ ಇದ್ವಿ, ಬಿಕಾಸ್ ಅಷ್ಟು ಸ್ಟ್ರಿಕ್ಟ್ ಡಯಟ್ ಮಾಡೋಣ ಅಂತ. ಬಟ್ ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಘೀ ರೋಸ್ಟ್. ಇದೇನೇ ರೆಸಿಪಿ ಮಾಡ್ತಿದ್ರು ಅದು ನಿಮಗೋಸ್ಕರ, ನಿಮಗೋಸ್ಕರ, ನಿಮ್ಮಿಂದ ಅದಿತಿಗೋಸ್ಕರ. ಅದಿತಿದು ಹಬ್ಬ ನಡೀತಾ ಇದೆ. ಈಗ ಈರುಳ್ಳಿ ಹಾಕ್ತೀನಿ. ದೊಡ್ಡ ಗಾತ್ರದ ಒಂದು ಈರುಳ್ಳಿ ತಗೊಂಡಿದ್ದೀನಿ. ಇಷ್ಟು. ಈಗ ಕರಿಬೇವು ಹಾಕ್ತಾ ಇದ್ದೀನಿ. ಈರುಳ್ಳಿ ಬ್ರೌನ್ ಆಗಿದೆ ನೋಡು, ಆಯ್ತಾ. ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಏನು ಹಾಕೋದು? ಚಿಕನ್. ಚಿಕನ್ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಬೇಕು. ಈಗ 10 ಮಿನಿಟ್ಸ್ ಇದ್ರಲ್ಲೇ ಚೆನ್ನಾಗಿ ಬೇಯಲಿ ಅದು, ಆಯ್ತಾ. ಆಮೇಲೆ ರುಬ್ಬಿರೋ ಮಸಾಲೆ ಹಾಕಿ. ಇವಾಗ ಫೈನಲಿ ಆ ಟೈಮ್ ಬಂದಾಗಿದೆ. ಏನ್ ಸಕ್ತಾ ಇರುತ್ತೆ ಗೊತ್ತಾ? ಇದನ್ನ ಚಪಾತಿ ಜೊತೆ ತಿನ್ಬಿಡೋಣ ಅನಿಸ್ತದೆ, ಮಸಾಲೆ ಹಂಗಿದೆ. ಒಂಚೂರು ತುಪ್ಪ ಹಾಕೊಂಡು ರೊಟ್ಟಿ ಮಾಡಿ, ಎಂತ ಜ್ವರ ನ್ಯಾಲ್ಗೆ ಕೆಟ್ರುನು. ಇವಾಗ ಇದನ್ನ ಹಾಕಿ, ಅರ್ಧ ಚಿಕನ್ ಬೆಂದಿದೆ, ಈಗ ಇದನ್ನ ಹಾಕೋದು. ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿರ್ಬೇಕು ಮಾತ್ರ. ಹೌದು. ಇದನ್ನೀಗ ಸಣ್ಣ ಉರಿಯಲ್ಲಿ ಏನೋ ಒಂದು ಸ್ವಲ್ಪ ನೀರು ಹಾಕ್ತೀನಿ ಮಿಕ್ಸಿದು, ಇದೆಲ್ಲ ವೇಸ್ಟ್ ಮಾಡಬಾರ್ದಲ್ಲ ಅಂತ. ಈಗ ಅವಾಗಲೇ ಅರ್ಧ ಸ್ಪೂನ್ ಉಪ್ಪು ಹಾಕಿದ್ನಲ್ಲ, ಈಗ ಅರ್ಧ ಸ್ಪೂನ್ ಉಪ್ಪು ಹಾಕ್ತಿದ್ದೀನಿ. ಓಕೆನಾ? ಇವಾಗ ಇದನ್ನ ಈಗ ಇದು ಚೆನ್ನಾಗಿ ಮುಚ್ಚಿಟ್ಬಿಡಿ ಸಣ್ಣ ಉರಿಯಲ್ಲಿ. ಚೆನ್ನಾಗಿ ಬೆಂದು ಲಾಸ್ಟಿಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಡ್ರೈ ಆಗಿರುತ್ತೆ. ನೋಡಿ, ವಾವ್, ಘೀ ಸಪರೇಟ್ ಆಗಿದೆ ಅಲ್ಲ ಒಂಚೂರು ಮೇಲೆ. ಸಖತ್ತಾಗಿ ಕಾಣ್ತಾ ಇದೆ. ನಂಗಂತೂ ಟ್ರೈ ಮಾಡಕ್ ಕಾಯಕ್ಕಾಗ್ತಾ ಇಲ್ಲ. ಘೀ ರೋಸ್ಟ್ ಅಂತೂ ಸಖತ್ತಾಗಿ ರೆಡಿ ಆಗಿದೆ. ನೀರ್ ದೋಸೆ ಇದ್ಬಿಟ್ಟಿದ್ದಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮಮ್ಮ ಮರ್ತೋದ್ರು ನೀರ್ ದೋಸೆಗೆ ನೆನೆ ಹಾಕಕ್ಕೆ. ಸೊ ಇದು ಇವರಿಗೆ ಬ್ಲೇಮ್ ಮಾಡೋಣ ನಾವು. ಹೌದು. ಬಟ್ ಅಂದ್ರು ಕೈ ಬಿಸಿ ಇದೆ, ಬಿಸಿ ಬಿಸಿ ಹಿಡಿತವ್ರೆ. ಮಾಮ್ಸ್ ಪವರ್. ಬನ್ನಿ ಇವಾಗ ಇದನ್ನ ಟ್ರೈ ಮಾಡೋಣ. ಕಲ್ಲರೇ ನೋಡಿ ನೀವು ಎಷ್ಟು ಸಖತ್ತಾಗಿದೆ. ಸೊ ಇವತ್ತು ನಮ್ಮಮ್ಮ ಟೇಸ್ಟ್ ಮಾಡ್ತಾ ಇದ್ದಾರೆ, ಅವರೇ ಮಾಡ್ಬಿಟ್ಟು ಒಂದು ಫೋಟೋಗೆ ಅಲ್ಲಿ ಸ್ಮೈಲ್ ಮಾಡಿ. ನಾನೇ ಮಾಡಿರೋ ತರ ಅಂತ ಎಕ್ಸೈಟೆಡ್ ಆಗಿದ್ದೀನಿ. ಹಾ 10 on 10. ಸಕ್ಕತ್ತಾಗಿದೆ. ಚಪಾತಿ, ನೀರ್ ದೋಸೆ, ಮಸಾಲೆ ಅಂತೂ ವೈಟ್ ರೈಸ್ಗೂ ಕಲ್ಸ್ಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ. ಮಸಾಲೆ ಅಂತೂ ಸೂಪರ್, ಸಕ್ಕತ್ತಾಗಿರುತ್ತೆ. ಅದು ಸ್ಪೈಸಿ ತಿನ್ನೋರಿಗಂತೂ ಅಲ್ಲ, ವಾವ್. ಒಂದು ತಟ್ಟೆ ಖಾಲಿ ಮಾಡ್ತಾರೆ. ಸೊ ನಾವು ಇವಾಗ ಇದನ್ನು ಖಾಲಿ ಮಾಡೋಣ. ನೀವೊಂದ್ಸಲ ಮರಿದೆ ಟ್ರೈ ಮಾಡಿ, ಕಮೆಂಟ್ಸಲ್ಲಿ ಹಾಕಿ ಹ್ಯಾಕ್ ಬಂತು ಅಂತ. ಬಾಯ್.